ಆರಂಭದಲ್ಲಿ ಅವರು ಜನ ಸೇರಿಸಿದಂಥ ರೀತಿ, ಸ್ವಾಮೀಜಿಗಳು ಬಂದಿದ್ದು, ಜೊತೆಗೆ ಅವರು ಏನಂದರೆ ಯಡಿಯೂರಪ್ಪನವ್ರ ಕಾಲಿಗೆ ಹೋಗಿ ನಮಸ್ಕಾರ ಮಾಡಿದ್ದು, ಆಶೀರ್ವಾದ ತಗೊಂಡಿದ್ದು, ಅಲ್ಲಿಂದ ದೇವೇಗೌಡರ ಮನೆಗೆ ಬಂದು ಆಶೀರ್ವಾದ ತಗೊಂಡಿದ್ದು, ಇದೆಲ್ಲೋ ಒಂದು 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 ಹೊಸ ಛಾಪನ್ನು ಮೂಡಿಸ್ತಾ ಇದ್ದಾರೆ. ಸೊ ಮುಂದೆ 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 ಬಿ ಜೆ ಪಿಗೆ ಥ್ರೆಟ್ ಆಗಬಹುದು ಅವ್ರ ಗೆಲುವಿಗೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇವೆ. ಅದಕ್ಕೇನಂತೀರಿ ಸರ್? ನೋಡಿರಿ, ಮೊದಲೆದ್ದು ಕಾಂಗ್ರೆಸ್ ಬಗ್ಗೆ ಈಗಾಗಲೇ ಪಾತ್ರಧಾರಿಗಳು ಬದಲಾವಣೆ ಆಗಿದ್ದಾರೆ, ಸೂತ್ರಧಾರರು ಅವರೇ ಇದ್ದಾರೆ. ಹಂಗಂತೀರಾ? ಹಾಂ, ಖಂಡಿತವಾಗಿ. ನಮ್ಮ ಅಶೋಕ್ ಅವರೊಂದು ಎಕ್ಸಾಂಪಲ್ ಕೊಟ್ಟಿದ್ರು, ಬಸ್ ಅದೇ ಇದೆ, ಡ್ರೈವರ್ ಚೇಂಜ್ ಆಗಿದ್ದಾರೆ ಅಂತ. ಆರ್ ಅಶೋಕ್ ಅವರು ಹೇಳಿದ್ರು ಇದು, ಯಾಕಂದ್ರೆ ಅವ್ರು ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಇದ್ದಾರೆ. ಸೊ ಹಂಗೆ ಸೂತ್ರಧಾರಿಗಳು ಅವರೇ ಇದ್ದಾರೆ, ಪಾತ್ರಧಾರಿ ಚೇಂಜ್ ಆಗಿದ್ದಾರೆ. ಹೀಗಾಗಿ ಅವರೇನೋ ಒಂದು ತಮ್ಮದೊಂದು ಇಮೇಜ್ ಬೆಳೆಸ್ಕೊಳ್ಳೋಕೆ, ಯಾಕಂದ್ರೆ ಅವ್ರ ಇಮೇಜ್ ಡಿ ಕೆ ಶಿವಕುಮಾರ್ ಅವ್ರ ಇಮೇಜ್ ಹೆಂಗಿದೆ ಅಂತ ನಂಗೆ ಗೊತ್ತಿದೆ. ನಾನು ಈಗ ಅವ್ರ ಮುಖ್ಯಮಂತ್ರಿ ಹೇಗಿರೋದ್ರಿಂದ ನಾನು ಜಾಸ್ತಿ ಅವ್ರ ಇಮೇಜ್ ಬಗ್ಗೆ ಇದು ಹೇಳೋ ವಿಷಯ ಅಲ್ಲ, ಹಾಗಾಗಿ ನಾವು ಕಾಮೆಂಟ್ ಮಾಡೋಲ್ಲ. ಆದರೆ ಅವ್ರ ಇಮೇಜ್ ಹೆಂಗಿದೆ ಅಂತ ಗೊತ್ತಿದೆ, ಅದನ್ನು ಸುಧಾರಣೆ ಮಾಡ್ಕೊಳ್ಳೋಕೆ ಹೋಗಿ ನಮಸ್ಕಾರ ಅದು ಮಾಡಿರ್ಬೋದು. ಆದರೆ ಇವರ ಬೇರೆ ಬೇರೆ ಸಂಗತಿಗಳನ್ನು ಮರ್ತಿಲ್ಲ ಜನ. ಇವರು ಬೆಂಗಳೂರಿನಲ್ಲಿ ಯಾವ ರೀತಿ ಆಡಳಿತವನ್ನು ಉಪಮುಖ್ಯಮಂತ್ರಿಯಾಗಿ ನಡೆಸಿದ್ರು ಇದನ್ನು ಮರ್ತಿಲ್ಲ, ಇವರ ಹಿಸ್ಟ್ರಿನೂ ಮರ್ತಿಲ್ಲ. ಇದರ ಜೊತೆಯಲ್ಲಿ ಈಗ ಅವರು ಬ್ರದರ್ಸು, ಟೆರರಿಸ್ಟ್ಗಳಿಗೆ ಬ್ರದರ್ಸ್ ಅಂದದ್ದು ಮರ್ತಿಲ್ಲ ಜನ. ಸೊ ಹಾಗಾಗಿ ದ್ಯಾಟ್ ಡಸಂಟ್ ಮೇಕ್ ಎನಿ ಡಿಫರೆನ್ಸ್. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಮಾರ್ಗದರ್ಶನ ಮತ್ತು ನೇತೃತ್ವದಲ್ಲಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಮತ್ತು ಅಮಿತ್ ಶಾ ಅವರು, ರಾಜನಾಥ್ ಸಿಂಗ್ ಅವರು ಎಲ್ಲರೂ ಭಾಳ ಕರ್ನಾಟಕದ ಬಗ್ಗೆ ಗಮನ ಕೊಡ್ತಾ ಇದ್ದಾರೆ. ಮುಂದಿನ 2028ರ ಚುನಾವಣೆ ಆದ ನಂತರ ಭಾರತೀಯ ಜನತಾ ಪಾರ್ಟಿ ಆಡಳಿತ ಮತ್ತೊಮ್ಮೆ ಕರ್ನಾಟಕದಲ್ಲಿ ಬರಲಿದೆ.